ಎಲ್ಲರೂ ದ ಟೈಗರ್ ಇಸ್ ಬ್ಯಾಕ್. ಐಲ್ಗೆ ಯಾಕೆ ಲೆಗ್ ಪೀಸ್ ಹಾಕಿಲ್ಲ? ಡೋರ್ ಓಪನ್ ಆಗಲ್ಲ, ಕೆಳಗಿಂದ ಹತ್ತಿಲ್ಲ, ಕಿಟಕಿಯಿಂದ ಹತ್ತು. ಉದ್ದ ಅವನು ತೆವಿ ಮಾತಾಡ್ತಾವನೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನಮ್ಮ ಅಮ್ಮ ಏನೋ ಹೇಳ್ಬೇಕಂತೆ, ಸೊ ಬಂದ್ ನನ್ನ ಪಕ್ಕ ನಿಂತವ್ರೆ, ಹೇಳಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ದ ಟೈಗರ್ ಇಸ್ ಬ್ಯಾಕ್. ಈಗ ಇವತ್ತು ಒಂದು ವಾರ ಇವ್ರ ರಾಜ್ ನಡೀತಾ ಇತ್ತು ಮನೆಯಲ್ಲಿ, ಈಗ ನಾನು ಮತ್ತೆ ಬಂದಿದ್ದೀನಿ. ಈಗೇನಿದು ನಂದೇ ನಡೆಯೋದು. ಟೈಗರ್ ಇಸ್ ಬ್ಯಾಕ್ ಅಂತ. ಇವ್ರು ಯಾವ ಕಡೆಯಿಂದ ಟೈಗರ್ ತರ ಕಾಣ್ತಾರೆ? ತಿರುಗಿ ಈ ಕಡೆ ಟೈಗರ್ ಮತ್ತೆ ಟೈಗರ್ ಗುರ್ರ ಮನೆಯಲ್ಲಿ ಇವ್ರದೇ ದರ್ಬಾರು. ಎದೊಳದ್ ಲೇಟು, ನೋ ಟೈಮಿಂಗ್ ಸೆನ್ಸ್. ಟೈಗರ್ ಗುರ್ರ ಅಂತಲ್ಲ ಹಂಗನೆ. ಟೈಗರ್ ಹಿಂಗನ್ನತ್ತೆ. ಓಕೆ ಗೈಸ್, ಸೊ ಇನ್ನೊಂದು ನಿಮ್ಗೆ ಬೆಸ್ಟ್ ಪಾರ್ಟ್ ತೋರಿಸ್ಬೇಕು. ನನಗೆ ಜಿಮ್ಗೆ ಹೋಗಿ ಬಂದು, ಆ್ಯಕ್ಚುಲ್ ಆಗಿ ಜಿಮ್ ಮುಗಿಸಿ ಬಂದು ವ್ಲಾಗ್ ಶುರು ಮಾಡ್ತಿರೋದು. ನಮ್ಮ ಇವತ್ತು ನನಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ದಾರೆ. ಎಂಥ ಬ್ರೇಕ್ಫಾಸ್ಟ್ ಅಂದರೆ ನಾನು ಇಡೀ 10 ದಿನದಲ್ಲಿ ತಿಂದಿರೋಂಥ ಬ್ರೇಕ್ಫಾಸ್ಟು ನೋಡಿ. ಅದು ಫುಲ್ ಹೋಟೆಲ್ ಸ್ಟೈಲಲ್ಲಿ ಜೋಡಿಸಿ, ರೈಸ್ ಪೀಸು, ಕ್ಯಾರೆಟ್ ಪಲ್ಯ, ಚಿಕನ್ನು, ಚಪಾತಿ ಎಲ್ಲ ಕ್ಲೀನಾಗಿ ಜೋಡಿಸಿ ಕೊಟ್ಟಿದ್ದಾರೆ. ನಾನು ಸಾಯ್ದು ಇವತ್ತು ಎಷ್ಟು ಖುಷಿಯಾಗಿ ತಿಂತಾ ಇದೀವಿ ಅಂದರೆ, ಅಪ್ಪ ಸರಿಯಾಗಿ ಇಳಿಸ್ಬಿಡ್ತೀವಿ ಇವತ್ತು. ನಮ್ಮಮ್ಮ ನನಗೆ ಲೆಗ್ ಪೀಸ್ ಹಾಕಿದ್ದಾರೆ. ಅಂದರೆ ನಮ್ಮಮ್ಮ ಫೇವ್ರೇಟ್ ಮಗ ನಾನು ಗೈಸ್, ನಮ್ಮ ಫೇವ್ರೇಟ್ ಮಗ ನಾನು. ಎಲ್ಲರೂ ಒಂದೇ ಗೈಸ್. ಹಂಗಂದ್ರೆ ಸಾಯಿಲ್ಗೆ ಯಾಕೆ ಲೆಗ್ ಪೀಸ್ ಹಾಕಿಲ್ಲ? ನನಗೆ ಯಾಕೆ ಲೆಗ್ ಪೀಸ್ ಕೊಟ್ಟಿದ್ದಾರೆ? ನಾಳೆ ನಾನು ಚಿಕನ್ ತರಲ್ವಲ್ಲ. ನನಗೆ ಲೆಗ್ ಪೀಸ್ ಕೊಟ್ಟಿದ್ದಾರೆ ಅಂದ್ರೆ ನಾನೇ ನಮ್ಮ ಅಮ್ಮನ ಫೇವ್ರೇಟ್ ಮಗ. ನಾನೇ ನಮ್ಮ ಅಮ್ಮಂಗೆ ಫೇವ್ರೇಟ್ ಮಗ. ಆಯ್ತಾ? ನೋಡಿ ಲೆಗ್ ಪೀಸ್ ನೋಡಿ ಹೆಂಗಿದೆ, ಜ್ಯೂಸಿ ಲೆಗ್ ಪೀಸ್. ಈಗ ಹೋಗ್ತೀನಿ, ನನಗೆ ಗೈಸ್ ಹಸುವಾಗ್ತಿದೆ. ಏನಾಯ್ತು ನೋಡಿ ಗೈಸ್, ಸುಮ್ಮನೆ ನನಗೂ ನಮ್ಮ ಚಿಕ್ಕ ಮಗನಿಗೆ ಜಗಳ ಬರುತ್ತೆ. ಈಗ ಸುಮ್ಮನೆ ತಿನ್ನೋದು ಬಿಟ್ಬಿಟ್ಟು ಮುಚ್ಕೊಂಡು ಈ ಥರ ಎಲ್ಲ ಮಾಡ್ತಾನೆ. ಗೈಸ್ ಯಾರೋ ನಿಮ್ಗೆಲ್ಲ ಒಂದು ವಿಡಿಯೋಲಿ ಏನೋ ತೋರಿಸ್ಬೇಕು ಈ ವ್ಲಾಗಲ್ಲಿ. ಸ್ಪೆಷಲಿ ಲೈಫಲ್ಲಿ ನಿಮಗೆ ಯಾರಾದರೂ ಬಂದು ಈ ಉರ್ಕೊಂಡಿರೋರು ಹೆಂಗಿರ್ತಾರೆ ಅಂತ ಕೇಳಿದಾಗ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಫೇಸ್ ತೋರಿಸಿ. ಉರ್ಕೊಂಡಿರೋರು ನೋಡೋಕ್ಕೆ ಹಿಂಗಿರ್ತಾರೆ, ರೋಸ್ಟ್ ಆಗಿರೋರು ನೋಡೋಕೆ ಹಿಂಗಿರ್ತಾರೆ ಅಂತ. ಗೈಸ್, ನಾನು ಆ್ಯಕ್ಚುಲ್ ಆಗಿ ಡಯಟ್ಗೆ ಅಂತ ತಂದಿದ್ದೀನಿ ಚಿಕನ್ನು. ಸೊ ಅದಕ್ಕೆ ನಮ್ಮ ಅಮ್ಮ ನಂಗೆ ಹಾಕ್ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲ ಗೈಸ್. ನಮ್ಮ ಅಮ್ಮಂಗೆ ನನಗಿಂತ ನನ್ನ ತಮ್ಮನೇ ಜಾಸ್ತಿ ಇಷ್ಟ, ಅದು ಅವನಿಗೂ ಗೊತ್ತು. ಟೇಬಲ್ ತಂದಿದ್ನಲ್ಲ ಗೈಸ್, ಇನ್ಮೇಲೆ ಕೆಳಗೆ ಕೂತ್ಕೊಂಡು ತಿಂತೀನಿ, ಬೆಡ್ ಮೇಲೆ ಕೂತ್ಕೊಂಡು ತಿನ್ನಬಾರ್ದು ತುಂಬ ಜನ ಹೇಳ್ತಾ ಇದ್ರು. ಸೊ ಅದಕ್ಕೆ ಇನ್ಮೇಲೆ ಟೇಬಲ್ ಇಟ್ಕೊಂಡು ಕೆಳಗೆ ಕೂತ್ಕೊಂಡು ತಿನ್ನೋದು. ಗೈಸ್, ನಾನು ತಿಂತಾ ಇದ್ದೀನಿ ಆ್ಯಸ್ ಆಲ್ವೇಸ್. ನೋಡಿ ಯಾಕೆ ಆಯ್ತದ ನನಗೋಸ್ಕರ. ಓಕೆ ಫಾಮ್, ಸೊ ಸ್ನಾನ ಮಾಡಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ನಾನು ಮತ್ತು ಟುಮ್ಟುಮು ಮತ್ತು ಶ್ರೀ ವಿಡಿಯೋ ಶೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ, ನಮ್ಮ ರೀಲ್ಸ್ ಒಂದು. ಸೊ ಇನ್ಮೇಲೆ ರೀಲ್ಸ್ ಸ್ವಲ್ಪ ಸೀರಿಯಸ್ ಆಗಿ ತೊಗೊಬೇಕು ಅಂತ. ಲೆಟ್ಸ್ ಗೋ. ಈಗ ಧನುಷಿನ ಪಿಕ್ ಮಾಡಿಕೊಂಡು ನಾವು ಒಂದು ಲೊಕೇಶನ್ ಯಾವ್ದಾದ್ರು ಹುಡ್ಕೊಂಡು ಹೋಗ್ತಾ ಇದ್ದೀವಿ ರೀಲ್ ಮಾಡೋಕ್ಕೆ. ನೋಡಿ ರೈಲ್ವೆ ಟ್ರ್ಯಾಕ್ ಹಾಕಿದ್ದಾರೆ, ರೈಲ್ವೆ ಗೇಟ್ ಹಾಕಿದ್ದಾರೆ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ ಟ್ರೈನ್ ಬರೋವರೆಗೂ. ಚಿಕ್ಕವರಿದ್ದಾಗ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೀವಿ ಯಾವಾಗ ಬರುತ್ತೆ ಟ್ರೈನು ಅಂತ. ಈಗ ಯಾವಾಗಾದರೂ ಬಂದು ಸಾಕಾಗಿ ಹೋಗುತ್ತೋ ಅನಿಸುತ್ತೆ. ಸೊ ನಾವು ರೀಲ್ಸ್ ಮುಗಿಸಿ ಇಲ್ಲಿ ಒಂದು ಬಟ್ಟೆ ಅಂಗಡಿ ಇತ್ತು, ಅಲ್ಲಿಗೆ ಬಂದಿದ್ದೀವಿ ಬಟ್ಟೆ ತೊಗೊಳಕ್ಕೆ. ಬಿಕಾಸ್ ನಾನು ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ಫೈನಲಿ ಬಂದಿದ್ದೀನಿ. ಈಗ ಒಂದಷ್ಟು ಬಟ್ಟೆ ತೊಗೊಂಡು ಹೋಗೋಣ. ಯಾವ್ದು ತೊಗೊಳೋದು ಗೊತ್ತಾಗ್ತಿಲ್ಲ. ಗೈಸ್, ಫೈನಲಿ ನೆಕ್ಸ್ಟ್ ಲೆವೆಲ್ ಶಾಪಿಂಗ್ ಮಾಡಿಕೊಂಡು ಈಗ ಆಚೆ ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡೆ ಅನ್ನೋದೆಲ್ಲ ಮನೆಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತೊಗೊಳೋದು ಟೆನ್ಷನಲ್ಲೇ ಇರುತ್ತೆ. ಅದ್ರ ಮಧ್ಯೆ ನಾನು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕರೆಕ್ಟಾಗಿರೋದು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಭಯ ನನಗೆ, ಬಿಕಾಸ್ ಯೂಶಲಾಗಿ ಹಂಗಾಗಿದೆ. ಅದಕ್ಕೆಲ್ಲ ತೊಗೊಂಡು ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಏನೇನು ತೊಗೊಂಡೆ ಅಂದರೆ ಇದೊಂದು ಹುಡಿ, ಮತ್ತು ಇದೊಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಹುಡಿ, ಮತ್ತು ಇದೊಂದು ಟೀ ಶರ್ಟು, ಇದೊಂದು ಶರ್ಟು, ನನಗೆ ಇಷ್ಟ ಆಯಿತು ಈ ಶರ್ಟು, ಮತ್ತು ಇದೊಂದು ಶರ್ಟು, ಮತ್ತು ಇದೊಂದು ಪ್ಯಾಂಟು, ಮತ್ತಿದೊಂದು ಶರ್ಟು, ಟೀ ಶರ್ಟು, ಶರ್ಟು, ಟೀ ಶರ್ಟ್, ಇಷ್ಟೇ. ಸೊ ಈಗ ಅಕ್ಕಿಲ್ ಬಂದಿದ್ದಾನೆ ಕೆಳಗೆ, ಅದಕ್ಕೆ ಕೆಳಗೆ ಪಾರ್ಕಿಂಗ್ ಹೆಲ್ಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಗಿ ನಾನು ಮೇಲೆ ತಿಳ್ಕೊಂಡ್ಬಿಟ್ಟಿದ್ದೀನಿ.
ಮಗನೇ ಪಸಲಿ ಗಿಚ್ಡಿ ಹೊಡ್ಸ್ಬಿಟ್ಯ ನನಗೆ. ಗೈಸ್ ಇದರಿಂದ ನನ್ನ ಜೀವನ ನಿಂತೋಗೋದು ಇವತ್ತು. ಸರಿಯಾಗಕ್ಕಪ್ಪ. ಡಾಕ್ಟ್ರು ನಮ್ಮ ಅಮ್ಮಂಗೆ ರೆಸ್ಟ್ ಮಾಡಿ ಅಂದರೆ ಈಗ ಇಲ್ಲಿ ಕೂತ್ಕೊಂಡು ಅರಟೆ ಹೊಡಿತಾರೆ ನಮ್ಮ ಅಮ್ಮ. ನೋಡಿ ಬರ್ತಾರೆ, ಅವ್ರ ಗ್ಯಾಂಗ್ ಬರುತ್ತೆ ಈಗ, ಅವ್ರ ಜೊತೆ ಕೂತ್ಕೋತಾರೆ, ಹೋಗಲ್ಲ ಆಮೇಲೆ. ಕೂತ್ಕೊಳ್ಳೋಕೆ ಹೇಳಿರೋ ನಾನು ಕೆಳಗೋಗಿ ಕೂತ್ಕೋತೀನಿ, ಮನೇಲೆ ಕೂತ್ಕೊಳ್ಳಿ ಅಂತಾರೆ. ಸೊ ಈಗ ನಾವು ಒರಾಯನ್ ಮಾಲ್ಗೆ ಹೊರಟಿದ್ದೀವಿ, ಹಂಗೆ ವಿಸಿಟ್ ಹಾಕ್ಬಿಟ್ಟು ಬರೋಣ ಅಂತ. ಗೈಸ್ ಸೊ ಫೈನಲಿ ಥಾರ್ ಓಡಿಸ್ತಾ ಇದ್ದೀನಿ ನಮ್ಮ ಅಖಿಲ್ದು. ಮೇ ಬಿ ನಾನು ಲೈಫಲ್ಲಿ ಬರೀ ಅಖಿಲ್ ಥಾರ್ ಒಂದೇ ಓಡಿಸ್ಕೊಂಡ್ಬಿಡ್ಬೇಕಂತ ಅಲ್ವಾ. ಥಾರ್ ಓಡಿಸೋದು ಬರೀ ಅಖಿಲ್ದೆ ಅನ್ಸುತ್ತೆ. ನಂದು ಬರುತ್ತೋ ಬಿಡುತ್ತೋ ಅದು ಇನ್ನೂ ಸೆಕೆಂಡ್ರಿ. ನಂದು ಈ ಕಾರ್ದು ಅಪ್ಡೇಟ್ ಏನು ಅಂದರೆ, ತುಂಬ ಜನ ಕೇಳ್ತೀರಿ ಕಾರ್ದು ಏನು ಅಪ್ಡೇಟ್ ಇಲ್ವಲ್ಲ ಅಂತ. ಕಾರ್ದು ಅಪ್ಡೇಟ್ ಏನು ಅಂದರೆ ಎಲ್ಲ ರೆಡಿ ಇದೆ. ಕಾರು ನಾನು ಬುಕ್ ಮಾಡಿದ್ದೆ ತುಂಬ ಮುಂಚೆ, ಅದು ಬಂದಿದೆ. ಬಟ್ ನನಗೆ ಲೋನ್ದು ಒಂಚೂರು ಇಶ್ಯೂ ಆಗ್ತಿದೆ, ಬಿಕಾಸ್ ನಾನು ಇದುವರೆಗೂ ಲೈಫಲ್ಲಿ ಲೋನೇ ತೊಗೊಂಡಿಲ್ಲ ನನ್ನ ಹೆಸರಲ್ಲಿ. ಸೊ ಅದಕ್ಕೆ ಏನೇನೋ ಇಶ್ಯೂಗಳು ನಡೀತಾ ಇದೆ ಗೈಸ್. ಸೊ ಅದಕ್ಕೆ ನಾನು ಇನ್ನೂ ಅದೇ ಸರ್ಕಸಲ್ಲಿ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲೇ ಎಲ್ಲೋ ನಮ್ಮ ಸಿ ಅಣ್ಣ ಅವ್ರು ಇದ್ದಾರಂತೆ. ಶ್ರೀ ನೀನು ಇಳಿಬೇಕು, ನೀನು ಇಳಿದ್ಬಿಟ್ಟು ಅವ್ನು ನಡ್ಸ್ಬೇಕು. ಅಲ್ಲಿ ನಿಂತವ್ ನೋಡಿ. ಡೋರ್ ಓಪನ್ ಆಗಲ್ಲ, ಕೆಳಗಿಂದ ಹತ್ತಿಲ್ಲ, ಕಿಟಕಿಯಿಂದ ಹತ್ತು. ಮುಂದೆ ಮಲ್ಕೊಂಬಿಡು. ಸಾರ ಪ್ರಾಬ್ಲಮ್ ಏನು ಅಂದ್ರೆ ಒಬ್ರು ಹತ್ತಬೇಕು ಅಂದ್ರೆ ಒಬ್ರು ಇಳಿಲೇಬೇಕು. ಇಲ್ಲಿ ಪಕ್ಕದಲ್ಲಿ ಕೂತಿರೋರು ಅದು ಎಷ್ಟು ಬೈಕ್ ಹತ್ರ ಗೊತ್ತಿಲ್ಲ. ಇಲ್ಲಿ ಮೇಲೆ ಗೈಸ್ ಫೈನಲಿ ನಮ್ಮ ಸಿನು ಬಂದ. ನಮ್ಮ ಸಾಯಿಲ್ ಯಾಕೋ ಫೋನ್ ಎತ್ತಲ್ಲ, ಎಲ್ಲ ಹೋಗ್ಬಿಟ್ಟವನು. ಅವನಿಗೂ ಕರಿಯೋಣ ಅಂತ ಆಗಿಂದ ಕಾಲ್ ಮಾಡ್ತಾ ಇದೀನಿ. ಬರ್ತೀನಿ ಅಲ್ವಾ, ಕೂರಕ್ಕೆ ಆಗಲ್ಲ ತಾರಲ್ಲಿ. ಸಾಯಿಲ್ ಅಂತೂ ಪಕ್ಕ ಆಗಲ್ಲ ಬಿಡು, ನೋಡೋಣ ಗೈಸ್. ಅವ್ನು ಬಂದ್ರೆ ಬೈಕಲ್ಲಿ ಬರ್ತಾನೆ. ಲೆಟ್ಸ್ ಸಿ. ಸೊ ಫೈನಲಿ ನಾವು ಒರಾಯಣ ಮಾಲ್ಗೆ ರೀಚ್ ಆಗಿದ್ದೇವೆ ನಾವೆಲ್ಲ. ನೋಡಿ ಆನ್ ದ ವೇ ಗೈಸ್. ಯಾರೋ ಒಬ್ಬರನ್ನ ಸರಿಯಾಗಿ ರೋಸ್ಟ್ ಮಾಡ್ಬಿಟ್ಟಿದೀವಿ. ಅದ್ರಲ್ಲಿ ಯಾರು ಅಂತ ನೀವು ಗೆಸ್ ಮಾಡಿ. ಇವರಿಬ್ರು ನೋಡಿ ನೀವೇ ಗೆಸ್ ಮಾಡಿ. ಅವ್ನು ನೋಡು ಮೆತ್ತಂಗ್ ನಿನ್ಮೇಲೆ ನೋಡ್ತಾವನೆ. ಇಲ್ಲಿ ನೋಡಿ ಬರೀ ಹುಡುಗರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಸರ್, ಹುಡುಗಿರನ್ನ ಚೆಕ್ ಮಾಡಲ್ಲ. ಯಾಕೆ ಹಿಂಗೆ? ನಾನು ಬಂದಾಗೆಲ್ಲ ನಂಗೆ ಗುರ್ದೋಗುತ್ತೆ ಯಾಕೆ ಹಿಂಗೆ? ನಾವು ಹುಡುಗರು ಏನೋ ಬರೀ ನಾವು ಹುಡುಗರುಗಳು ಮಾತ್ರ ಚೆಕ್ ಮಾಡೋದ ಅಲ್ಲ ಶ್ರೀ. ಹೌ ಬ್ಯಾಡ್ ಇಸ್ ಇಟ್? ಅದೇ ಅಲ್ಲಿ ಬರೀ ಹುಡುಗಿರ್ನ ಚೆಕ್ ಮಾಡಿ ಹುಡುಗರನ್ನ ಚೆಕ್ ಮಾಡದೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಂತ ಸೀನ್ ಆಗಿರೋದು. ಒನ್ ಡೇ ಗೈಸ್ ಲಿಟ್ರಲಿ ನಂಗೆ ಯಾವತ್ತು ಈಗೋ ಹರ್ಟ್ ಆಗುತ್ತೋ ಅವತ್ತು ನಾನು ಇಲ್ಲಿ ಜಗಳ ಆಡ್ತೀನಿ, ಇದ್ರ ಬಗ್ಗೆ ಆಡ್ತೀನಿ ಗೈಸ್. ಪರ್ಫ್ಯೂಮ್ ನೋಡು ಅಂತ ಸಂಜೆ ಮೂಗಿಟ್ಬಿಟ್ಟು ಅವನೇನು ಮಾಡ್ದ ಗೊತ್ತಾ, ನೋಡು ಸ್ಪ್ರೇ ಹೊಡ್ಬಿಟ್ಟ ಮೂಕೆ. ಗೈಸ್ ನಮ್ಮ ಅಖಿಲಣ್ಣ ಪರ್ಫ್ಯೂಮ್ ತೊಗೋಬೇಕಂತೆ. ಸೊ ಅದಕ್ಕೆ ಪರ್ಫ್ಯೂಮ್ ನೋಡೋಕೆ ಬಂದಿದ್ದೀವಿ ನಾವು. ನಾನಂತೂ ತುಂಬ ಚೆನ್ನಾಗಿರೋ ಪರ್ಫ್ಯೂಮ್ಸ್ ನೋಡಿದೆ, ಬಟ್ ಯಾವುದೂ ತೊಗೋತಾಯಿಲ್ಲ, ಕಂಟ್ರೋಲಲ್ಲಿ ಇದ್ದೀನಿ. ಬಿಕಾಸ್ ನಾಟ್ ವರ್ತ್. ಈ ಮೂಮೆಂಟಲ್ಲಿ ತುಂಬ ಇದೆ ಆಲ್ರೆಡಿ. ಅಲ್ಲ ಸಂಜೆ. ಸೊ ನಾವು ಸೌಕಾರರು ಬಟ್ಟೆ ತೊಗೊಳ್ಳೋ ಅಂಗಡಿಗೆ ಬಂದ್ವಿ. ಪ್ಯಾಂಟ್ ಬಿಡು, ಜಾಕೆಟ್ ತೋರಿಸು. ಇದು ಒಳಗಡೆದು ಅಲ್ಲಪ್ಪ ಗೈಸ್. ಇದು ಮತ್ತೆ ಈ ಎರಡು ಬಟ್ಟೆದು ದುಡ್ಡು ಸೇರಿಸಿದ್ರೆ ನಾನು ಸಂಜೆ ಒಂದು ಬಟ್ಟೆ ಅಂಗಡಿ ಹಾಕ್ಬೋದು, ಒಂದು ಸ್ಟಾರ್ಟ್ಅಪ್ ಶುರು ಮಾಡ್ಬೋದು. 9,500 ಒಂದು ಜಾಕೆಟ್. ಈ ಜಾಕೆಟ್ ಎಷ್ಟು ನೋಡು, ಈ ಜಾಕೆಟ್ 8,500. ಎಷ್ಟಾದ ವಿಷಯ? 9+8 17,000 ರುಪೀಸ್ಗೆ ಒಂದು ಸ್ಟಾರ್ಟ್ಅಪ್ ಶುರು ಮಾಡ್ಬೋದು ಸಂಜೆ ನಾನು ಸೇರಿ. ಗೈಸ್ ಇದು ಇಲ್ಲಿರೋ ಫೇಕ್ ಲಿಪ್ಸ್ಟಿಕ್ಕು. ಈಗ ಇದನ್ನು ತೊಗೊಂಡೋಗಿ ಸಂಜೆ ಬಟ್ಟೆ ಒರೆಸೋದ್ರ ಪ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಮತ್ತೆ ನೋಡ್ಕೊತಾನೆ. ನೋಡಿ ಹೆಂಗಿದೆ ಕಲರು. ಸೊ ಇದು ಯಾವುದೋ ಫೌಂಡೇಶನ್ ಇದೆ. ಇದನ್ನ ತಗೊಂಡು ಸ್ವಲ್ಪ ಏನು ಮಾಡಿದೆ ಅಂದರೆ ನಾನು ಇದು ಸಂಜೆ ಹಿಂದೆ ಹಚ್ಚಿದ್ದೀನಿ, ಆಲ್ರೆಡಿ ಹಚ್ಬಿಟ್ಟಿದ್ದೀನೋ. ಇಲ್ಲಿ ನೋಡು, ಆಲ್ರೆಡಿ ಹಚ್ಚಿಬಿಟ್ಟಿದ್ದೀನಿ. ಬಾ ಚಿನ್ನ ಬಾ. ಈ ಬೊಂಬೆದು ಕೈ ನನ್ನ ಕೈಗೆ ಬಂದ್ಬಿಡ್ತು. ಅದು ಅಡ್ಡ ಬಂದ್ರು ಅಂದ್ಬಿಟ್ಟು ಕೈ ಹೊಡೆದಾಕ್ಬಿಟ್ಟು. ಕೈ ಮುರಿದಿದ್ದೀನಿ. ಜಾಸ್ತಿ ಮಾತಾಡಿದ್ರೆ ತಲೆ ಎಗರಿಸ್ಬಿಡ್ತೀವಿ. ಸಂಜೆ ಜಾಸ್ತಿ ಮಾತಾಡ್ರೆ ಪ್ಯಾಂಟ್ ಹೇಳ್ಬಿಡೆ ಒಂದು. ಅಲ್ಲ ಹೆವಿ, ನಮ್ಗಿಂತ ಉದ್ದ ಅವನು ಅಂತ ಹೆವಿ ಮಾತಾಡ್ತಾವನೆ. ಏನೋ ಶ್ರೀ ಹೆಂಗ್ ನೋಡ್ಬೋದು ನೋಡು. ಶ್ರೀ ಅವನ್ನ ನೋಡು, ಮುಂದೆ ಹೋಗಿ ನೋಡು. ಸಾಯ್ ನೀನೋಗಿ ನೋಡು, ನೀನೋಗಿ ಅವ್ನು ಮುಂದೆ ನೋಡು. ಸಂಜೆ ನೀನೋಗು, ಸಂಜೆ ಗೈಸ್ ನನಗೆ ಅಷ್ಟು ಏನು ಡಿಫ್ರೆನ್ಸ್ ಇಲ್ಲ. ನನ್ನ ಹಣೆಗೆ ಮುತ್ತು ಕೊಡ್ತಾವ.
ಗೈಸ್ ಈ ಪ್ಯಾಂಟು ಈ ಬೊಂಬೆದು ಇವತ್ತು ಬಿಚ್ಚಿಸ್ತಾ ಇದೀವಿ, ಯಾಕಂದ್ರೆ ನನ್ನ ಸೈಜ್ ಒಂದೇ ಇರೋದು. ಸೊ ಈ ಬೊಂಬೆದು ಪ್ಯಾಂಟ್ ಬಿಚ್ಚಿಸ್ತೀವಿ ನಾವು. ಅಷ್ಟೇ ಬಿಚ್ಬಿಡೋದೆ. ನೋಡಿ ಈಗ ಪ್ಯಾಂಟ್ ಬಿಚ್ಚಿದ್ದೀನಿ ಮಗನೇ. ಗೈಸ್ ನೋಡಿ ಇಲ್ಲೇ ಬಿಚ್ಚಿಸ್ತವ್ರೆ. ಬಿಚ್ಚು ಅರ್ಧ ಬಾಡಿನ ಎತ್ಬಿಟ್ರೆ ಒಂದು ಅಲ್ಲಿಂದ ಬರೋದು ಅದು ಹೆಂಗ್ ಬರುತ್ತೆ? ಎಗರ್ಸಬಿಟ್ರು ಎಗರ್ಸಬಿಟ್ರು ಅವನ್ನ. ನೋಡು ಸತ್ತು ಬಿದ್ದಿದ್ಯಾ ಮಗನೇ. ಎಷ್ಟು ನೋಡಿ ಅವ್ನ ಪರಿಸ್ಥಿತಿ ನೋಡಿ ಹೆಂಗ್ ಮಾಡಿದೀವಿ ನಾವು. ಬರೀ ನಮ್ಗೆ ಎದುರಾಕೊಂಡಿದ್ದಕ್ಕೆ ನೋಡಿ ಹೆಂಗ್ ಮಾಡಿದೀವಿ. ಸೊ ಫೈನಲಿ ನಾನು ಎರಡು ಬಟ್ಟೆ ತೊಗೊಂಡೆ. ನನಗೆ ಈ 2 ಬಟ್ಟೆ ಆಲ್ಮೋಸ್ಟ್ ನಾನು ಲಾಸ್ಟ್ ಟೈಮ್ ಒರಾನ್ ಬಂದಾಗ ನೋಡಿದ್ದು. ನನ್ನ ಕಣ್ಣಲ್ಲೇ ಇತ್ತು, ತಗೋಬೇಕು ಅಂದ್ಕೊಂಡಿದ್ದೆ. ಬಟ್ ಫೈನಲಿ ತೊಗೊಂಡೇ ಬಿಟ್ಟೆ ಇವತ್ತು. ಐ ಆಮ್ ಹ್ಯಾಪಿ. ಗೈಸ್ ಬರ್ತಾರೆ ಗೈಸು, ಊಟ ತಿಂತಾ ಇದೀವಿ ಎಲ್ಲರೂ. ನೋಡಿ ಅಲ್ಲಿ ನೋಡಿ ಏನು ಖುಷಿಯಾಗಿ ಎತ್ಕೊಂಡ್ಬರ್ತಾವಣೆ. ಅಯ್ಯಪ್ಪ ಗೈಸು ಅವ್ರು ಗೀ ರೈಸು ಅದೇನೋ ತಿಂತವ್ರೆ. ನಾನು ಇನ್ನೂ ಏನೂ ಆರ್ಡ್ರ್ ಮಾಡಿಲ್ಲ, ಯೋಚನೆ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಲೇಟು, ಏನು ತಿನ್ನೋದು ಅಂತಲೇ ಗೊತ್ತಾಗಲ್ಲ ನನಗೆ. ಸೊ ನಾವು ಹಂಗೆ ಕೂತಿದ್ವಿ. ಕನ್ನಡ ಮೂವಿ ರಿಲೀಸ್ ಆಗಿದೆ, ಹೋಗಿಲ್ಲ ಅಂದರೆ ಹೆಂಗೆ. ಸಪ್ತಸಾಗರ ರಿಲೀಸ್ ಆಗಿದೆ, ಹೋಗ್ಬೇಕು ಅಂದ್ಕೊಂಡಿದ್ವಿ. ಸಡನ್ನಾಗಿ ಇವಾಗ ಫ್ಲಾಶ್ ಆಯಿತು, ಹೋಗ್ಬಿಟ್ಟು ಹೋಗೋಣ ಅಂತ. ನಾನು ನಮ್ಮ ಫ್ಯಾಮಿಲಿ ಜೊತೆ ಹೋಗೋಣ ಅಂದ್ಕೊಂಡೆ. ಬಿಕಾಸ್ ಲಾಸ್ಟ್ ಮೂವಿ ನಾನು ನೋಡಿದಾಗ ಫ್ಯಾಮಿಲಿ ಜೊತೆ ನೋಡಿದ್ದು. ನಮ್ಮ ಅಮ್ಮ ಎಲ್ಲ ನೋಡಿದ್ರು, ನಮ್ಮ ಅಪ್ಪ, ನಮ್ಮ ಅಮ್ಮ, ಸಂಜಯ್ ಅವ್ರ ಅಮ್ಮ ಎಲ್ಲ. ತಿರಮಿಸು ಕೇಕ್ ಗೈಸ್. ಸೊ ನಾವು ಇವಾಗ ಹೋಗ್ತಾ ಇರೋದು ಸಪ್ತಸಾಗರದ ಆಚೆ. ನಮ್ಮ ಸಂಜೆ ಬರಲ್ಲ ಅಂದ. ಸೊ ಹೋಯ್ತಾ ಇರಿ ಗುರುವೆ. 4 ಟಿಕೆಟ್ ಮಾಡಿದ್ದೀವಿ, ನಾನು, ಅಖಿಲ್, ಶ್ರೀ, ಸಾಯಿಲ್. ಗೋಲ್ಡ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅವ್ನಿಗೆ ನೋಡಿ ಗೈಸ್ ಸ್ವೀಟ್ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿಗೆ ನಾನು ಒಂದ್ಸರಿ ಆದ್ರೂ ಹೋಗ್ಬೋದಾ ಅನ್ಕೊಂಡಿದ್ದೆ. ಇವತ್ತು ನೋಡಿ ಗೋಲ್ಡ್ಗೆ ಹೋಗ್ತಾ ಇದೀವಿ. ಬರೀ ನಾನು, ಸಾಯಿಲ್, ಶ್ರೀ, ಅಖಿಲ್, ಇನ್ನೊಬ್ರು ಹೋಗ್ಲಿ ಮನೆಗೆ. ಹೆಸರು ಗೈಸು ಒಳಗೆ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತು ಶುರು ಆಗುತ್ತೆ. ಮೇ ಬಿ ಎಷ್ಟೊತ್ತುಕೋ ವಾಶ್ರೂಮ್ ಹೋಗೋದು ಬರೆಯಲ್ಲ. ಗೋಲ್ಡ್ ವಾಶ್ರೂಮ್ ಹೆಂಗಿದೆ ನೋಡೋಣ ಬನ್ನಿ. ಗೋಲ್ಡ್ ಏನಾದ್ರು ಮಾಡಿದ್ದಾರೆ ಒಳಗಡೆ ನೋಡಿ ಹೆಂಗಿದೆ. ಫ್ಯಾಮ್ಸ್ ಫೈನಲಿ ಥಿಯೇಟರ್ ಒಳಗೆ ಕೂತಿದ್ದೀವಿ. ನೋಡಿ ಹಿಂಗಿದೆ ಗೋಲ್ಡ್ ಥಿಯೇಟರ್. सर को ढको, किसी चीज को मजबूती से पकड़ो. ಸರ್ವಿಸ್ ಏನಾದ್ರು ಬೇಕಿದ್ರೆ ಇದು ಪ್ರೆಸ್ ಮಾಡಬೇಕು, ಅಂದರೆ ಇದು ಪ್ರೆಸ್ ಮಾಡಬೇಕು. ಮತ್ತು ಇದು ಮೇಲೆ, ಇದು ಕೆಳಗೆ. ನೋಡಿ ಕೆಳಗೆ ಹೋಗ್ತದೆ, ನೋಡಿ ಮೇಲೆ ಹೋಗ್ತದೆ. ಓಯ್ ಫ್ಯಾಮ್, ಸೊ ಫೈನಲಿ ಮೂವಿ ಮುಗಿದಿದೆ ಆ್ಯಂಡ್ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಎಷ್ಟು 1:30 ಆಗಿದೆ. 12 ಮುಕ್ಕಾಲ 12:30 ನಾನು 1:30 ಅಂದ್ಕೊಂಡೆ. 12:30 ಈಗ ಹೋಗಿ ಮನೇಲಿ ಪಾಚ್ಕೊಳ್ಳೋದೆ ಗೈಸ್. ಹೋಗಿ ಫ್ಯಾಮ್ಸ್, ನಾನು ಮನೆಗೆ ಬರೋ ಅಷ್ಟರಲ್ಲಿ 1 o'clock ಆಯಿತು. ನಾನು ಬಂದು ನಿನ್ನೆ ಮಲ್ಕೊಂಬಿಟ್ಟೆ ಬಿಕಾಸ್ ಐ ವಾಸ್ ಟಯರ್ಡ್. ಸೊ ವ್ಲಾಗ್ನ ಎಂಡ್ ಮಾಡುವ ಸಮಯ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ನೆನ್ನೆ ಬೆಸ್ಟ್ ಮೂಮೆಂಟ್ ಏನಂದರೆ ನಾನು ಬಟ್ಟೆ ತೊಗೊಂಡಿದ್ದು. ತುಂಬ ದಿನದ ಬಟ್ಟೆ ತೊಗೊಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಯೋಚನೆ ಮಾಡ್ತಿದ್ದೆ ಬೇಡ ಬಿಡು ಅಂತ. ಬಟ್ ನೆನ್ನೆ ತೊಗೊಂಡೆ. ಐ ಫೀಲ್ ಹ್ಯಾಪಿ. ಸೊ ನಿಮ್ಮ ಬೆಸ್ಟ್ ಮೂಮೆಂಟ್ ಏನು ಅಂತ ಕಮೆಂಟ್ ಹಾಕಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವ್ಲಾಗ್ ನೋಡೋಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾವುದು ಮೋಸ್ಟ್ ವೇಟಿಂಗ್ ವ್ಲಾಗ್ ಅಂತ ಕಮೆಂಟ್ ಹಾಕಿ. ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.